ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಧುಗಿರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವ ಉಪ ಕಾರಾಗೃಹ ಬಹಳ ಹಳೆಯ ಕಟ್ಟಡವಾಗಿದ್ದು, ಜೊತೆಗೆ ಕೆಲವು ಕಟ್ಟಡಗಳು ಶಿಥಿಲವಾಗಿದ್ದು ಮಳೆಗಾಲದಲ್ಲಿ ಬಂದಿಗಳಿಗೆ ವಾಸಿಸಲು ಯೋಗ್ಯವಾಗಿರುವುದಿಲ್ಲದಿದ್ದರೂ ಖೇದರವಾಗಿದೆ. ಈ ಉಪ ಕಾರಾಗೃಹದ ಮಿತಿ 42 ಕೈದಿಗಳು ವಾಸಿಸಲು ಯೋಗ್ಯವಾಗಿದೆ. ಆದರೆ ಈ ಉಪ ಕಾರಾಗೃಹದಲ್ಲಿ 64 ಕೈದಿಗಳು ಇದ್ದಾರೆ. ಹಾಗಾಗಿ ಜನಸಂದಣಿ ಹೆಚ್ಚಾಗಿ ಉಸಿರಾಟದ ಸಮಸ್ಯೆ ಮತ್ತಿತರ ಆರೋಗ್ಯದ ಸಮಸ್ಯೆಗಳು ಬರಬಹುದು. ಈ ರೀತಿಯಲ್ಲಿ ಇಲ್ಲಿಯ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆಯಾ ಎಂಬ ಪ್ರಶ್ನೆ ಮಾಡುತ್ತದೆ. ಸುಮಾರು 1 ವರ್ಷದ ಹಿಂದೆ ನೂತನ ಉಪ ಕಾರಾಗೃಹ ಕಟ್ಟಡ ನಿರ್ಮಾಣ ಮಾಡಲು ತಾಲೂಕಿನ ಚಿಕ್ಕನಹಳ್ಳಿಯ 3 ಎಕರೆ ಜಾಗ ಮಂಜೂರು ಮಾಡಿ ಜಾಗದ ಸರ್ವೆ ಮಾಡಿ ಸಂಬಂಧಿಸಿದ ಇಲಾಖೆಗೆ ಒಪ್ಪಿಸಿದ್ದಾರೆ. ಆದರೆ ಇದುವರೆಗೂ ನೂತನ ಕಟ್ಟಡ ಭಾಗ್ಯ ಮಾತ್ರ ಒದಗಿ ಬಂದಿಲ್ಲ. ಆದ್ದರಿಂದ ಈಗಲಾದರೂ ಮಧುಗಿರಿ ಕ್ಷೇತ್ರದ ಶಾಸಕರಾದ KN ರಾಜಣ್ಣನವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ G ಪರಮೇಶ್ವರ್ ಅವರು ಹಾಗೂ ತುಮಕೂರಿನ ಸಂಸದ ಮತ್ತು ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ಇತ್ತ ಕಡೆ ಗಮನಿಸಿ ಆದಷ್ಟು ಬೇಗ ಮಧುಗಿರಿ ಉಪ ಕಾರಾಗೃಹಕ್ಕೆ ನೂತನ ಕಟ್ಟಡ ಭಾಗ್ಯ ಕಲ್ಪಿಸಿ ಈ ಕಾರಾಗೃಹದಲ್ಲಿರುವ ಕೈದಿಗಳಿಗೆ ಇರಲು ಯೋಗ್ಯವಾದ ವಾತಾವರಣ ನಿರ್ಮಿಸಬೇಕು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.